Welcome to Study Corner. In today's video, we are going to talk about determiners. ಇವತ್ತಿನ ವಿಡಿಯೋದಲ್ಲಿ ನಾವು ಡಿಟರ್ಮಿನರ್ಸ್ ಅಂದರೆ ಏನು ಅಂತೇಳಿ ಕಲಿಯುವ. ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಗ್ರಾಮರ್ ಟಾಪಿಕ್ ಫಾರ್ ಕ್ಲಾಸ್ 9th ಆ್ಯಂಡ್ 10th. ಡಿಟರ್ಮಿನರ್ಸ್ ಅನ್ನೋದು ಒಂದು 9th ಮತ್ತು 10th ಗ್ರಾಮರ್ ಟಾಪಿಕ್ಸಲ್ಲಿ ಇಂಪಾರ್ಟೆಂಟ್ ಗ್ರಾಮರ್ ಟಾಪಿಕ್. ವಾಟ್ ಅ ಡಿಟರ್ಮಿನರ್ ಈಸ್? Determiners are small words that come before a noun and it gives information about the noun. Determiner ಅಂದರೆ ಚಿಕ್ಕ ಚಿಕ್ಕ ಪದಗಳು ನೌನಿನ ಮುಂದೆ ಬರುವಂತಹ ಒಂದು ಸೆಂಟೆನ್ಸಲ್ಲಿ ನೌನಿನ ಮುಂದೆ ಬರುವಂಥ ಚಿಕ್ಕ ಚಿಕ್ಕ ಪದಗಳನ್ನು ಡಿಟರ್ಮಿನರ್ಸ್ ಅಂತ ಹೇಳ್ತೇವೆ. ಒಂದು ಎಕ್ಸಾಂಪಲನ್ನು ನೋಡುವ. ದಿಸ್ ಬುಕ್ ಈಸ್ ಮೈನ್. ದಿಸ್ ಬುಕ್ ಈಸ್ ಮೈನ್. ಈ ಸೆಂಟೆನ್ಸಲ್ಲಿ ನೌನ್ ಯಾವುದಂತೇಳಿ ನಿಮಗೆ ಗೊತ್ತುಂಟು. ದ ವರ್ಡ್ ಬುಕ್ ಈಸ್ ದ ನೌನ್, ರೈಟ್? ಈ ಸೆಂಟೆನ್ಸಲ್ಲಿ ಬುಕ್ ಅನ್ನುವಂಥದ್ದು ನೌನ್. ಇಲ್ಲಿ ಬುಕ್ಕಿನ ಬಗ್ಗೆ ಯಾವ ಬುಕ್ಕು ಅಂತೇಳಿ ಇನ್ಫಾರ್ಮೇಷನ್ ಕೊಡುವ ವರ್ಡ್ ಯಾವುದು? ಬುಕ್ಕಿನ ಮುಂದೆ ಬರೆದಂಥ ದಿಸ್ ಎನ್ನುವಂಥ ವರ್ಡ್. ಸೊ ದಿಸ್ ಈಸ್ ದ ಡಿಟರ್ಮಿನರ್. ಕ್ಲಿಯರ್ ಆಯ್ತಲ್ವಾ? ಒನ್ ಮೋರ್ ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲಿಗೆ ಹೋಗುವ. I have 2 pencils. I have 2 pencils. Here pencils is the noun. ಪೆನ್ಸಿಲ್ ಅನ್ನುವಂಥದ್ದು ಈ ಸೆಂಟೆನ್ಸಲ್ಲಿ ಬರುವಂಥ ನೌನ್. ಈ ಪೆನ್ಸಿಲ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡುವಂಥ ಪೆನ್ಸಿಲ್ ಅನ್ನುವ ವರ್ಡಿನ ಮುಂದೆ ಇರುವಂಥ ವರ್ಡ್ 2 pencils. 2 ಇದು ಡಿಟರ್ಮಿನರ್. ಇದು ಎಷ್ಟು ಪೆನ್ಸಿಲ್ ಉಂಟು ನೌನಿನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತದೆ ನಮಗೆ, ಎಷ್ಟು ಪೆನ್ಸಿಲ್. ಸೊ ಹಾಗೆ ನೌನಿನ ಮುಂದೆ ಬರುವಂತಹ ನೌನಿನ ಬಗ್ಗೆ ಇನ್ಫಾರ್ಮೇಷನ್ ಕೊಡುವಂತಹ ಚಿಕ್ಕ ಚಿಕ್ಕ ಪದಗಳನ್ನು ಡಿಟರ್ಮಿನರ್ಸ್ ಅಂತ ಹೇಳ್ತೇವೆ. ಡಿಟರ್ಮಿನರ್ಸಲ್ಲಿ ತುಂಬ ಟೈಪ್ಸ್ ಉಂಟು. ನಾವು ಲೆಟ್ ಮಿ ಲರ್ನ್ ಒನ್ ಬೈ ಒನ್. ನಂಬರ್ 1, ಆರ್ಟಿಕಲ್ಸ್. ಆರ್ಟಿಕಲ್ಸ್ ಆರ್ ಒನ್ ಟೈಪ್ ಆಫ್ ಡಿಟರ್ಮಿನರ್. ವಿ ಹ್ಯಾವ್ 3 ಆರ್ಟಿಕಲ್ಸ್, ಎ, ಆ್ಯನ್ ಆ್ಯಂಡ್ ದ. ನಾವು ಆರ್ಟಿಕಲ್ಸ್ನ ಬಗ್ಗೆ ಚಿಕ್ಕ ಕ್ಲಾಸಲ್ಲೇ ಕಲ್ತಿದ್ದೇವೆ ಅಲ್ವಾ? ಎ, ಆ್ಯನ್, ದ, ಈ 3 ಆರ್ಟಿಕಲ್ಸ್ ಉಂಟು. ಎ ಮತ್ತು ಆ್ಯನನ್ನು ನಾವು ಯಾವಾಗ ಯೂಸ್ ಮಾಡ್ತೇವೆ? ನೌನ್ ಸಿಂಗ್ಯುಲರ್ ಆಗಿದ್ದು ಕೌಂಟೇಬಲ್ ಆಗಿದ್ದರೆ ನಾವು ಎ ಮತ್ತು ಆ್ಯನನ್ನು ಯೂಸ್ ಮಾಡ್ತೇವೆ. ಆ್ಯನನ್ನು ನಾವು ಯೂಸ್ ಮಾಡೋದು ಅದರಲ್ಲಿ ಕೂಡ ಸಿಂಗ್ಯುಲರ್ ಆಗಿ ಕೌಂಟೇಬಲ್ ಆಗಿ ಓವೆಲ್ ಸೌಂಡ್ ಇಂದ ಆರಂಭ ಆಗುವ ನೌನ್ ಆದರೆ ನಾವು ಆ್ಯನನ್ನು ಯೂಸ್ ಮಾಡ್ತೇವೆ. ಒಂದು ಎಕ್ಸಾಂಪಲ್ ನೋಡುವ. ಐ ಸಾ ಎ ಕ್ಯಾಟ್ ಇನ್ ದ ಗಾರ್ಡನ್. ಐ ಸಾ ಎ ಕ್ಯಾಟ್ ಇನ್ ದ ಗಾರ್ಡನ್. ಇಲ್ಲಿ ಕ್ಯಾಟ್ ಅನ್ನುವಂಥದ್ದು ನೌನ್. ಎ ಆರ್ಟಿಕಲ್ಸ್. ಯಾಕೆ ಇಲ್ಲಿ ಎ ಯೂಸ್ ಮಾಡಿದ್ದು? ಕ್ಯಾಟ್ ಅನ್ನುವಂಥದ್ದು ಸಿಂಗ್ಯುಲರ್ ನೌನ್ ಮತ್ತು ಕೌಂಟೇಬಲ್ ಅ ಜನರಲ್ ನೌನ್. ಅದಕ್ಕೋಸ್ಕರ ಎ ಕ್ಯಾಟ್ ಅಂತೇಳಿ ನಾವು ಯೂಸ್ ಮಾಡಿದ್ದೇವೆ. ಇನ್ನೊಂದು, ಹಿ ಬಾಟ್ ಆ್ಯನ್ ಆ್ಯಪಲ್. ಹಿ ಬಾಟ್ ಆ್ಯನ್ ಆ್ಯಪಲ್. ಇಲ್ಲಿ ಕೂಡ ಆ್ಯಪಲ್ ಅನ್ನುವಂಥದ್ದು ಜನರಲ್ ಆಗಿರುವಂಥ ಸಿಂಗ್ಯುಲರ್ ನೌನ್, ಕೌಂಟೇಬಲ್ ನೌನ್. ಆದರೆ ಇಲ್ಲಿ ಆ್ಯನ್ ಆ್ಯಪಲ್ ಯಾಕೆ ಯೂಸ್ ಮಾಡಿದಂದರೆ ಆ್ಯಪಲ್ ಅ ಈಸ್ ಅ ಓವಲ್ ಸೌಂಡ್. ಹಾಗೆ ಎಯನ್ನು ಕಾನ್ಸನೆಂಟ್ ಸೌಂಡ್ ಇದ್ದರೆ ಎಯನ್ನು ಯೂಸ್ ಮಾಡ್ತೇವೆ, ಆ್ಯನನ್ನು ಓವೆಲ್ ಸೌಂಡ್ ಇದ್ದರೆ ಆ್ಯನನ್ನು ಯೂಸ್ ಮಾಡ್ತೇವೆ. ಇನ್ನು ದವನ್ನು ನಾವು ಸ್ಪೆಸಿಫಿಕ್ ನೌನಿನ ಬಗ್ಗೆ ಮಾತಾಡುವಾಗ, ಯುನೀಕ್ ನೌನಿನ ಬಗ್ಗೆ ಮಾತಾಡುವಾಗ ದ ಆರ್ಟಿಕಲನ್ನು ಯೂಸ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ದ ಸನ್, ದ ಮೂನ್, ದ ಅರ್ತ್. ಡೆಮಾನ್ಸ್ಟ್ರೇಟಿವ್ ಡಿಟರ್ಮಿನರ್. ಡೆಮಾನ್ಸ್ಟ್ರೇಟಿವ್ ಡಿಟರ್ಮಿನರನ್ನು ನಾವು ಯೂಸ್ ಮಾಡೋದು ಯಾವುದಾದ್ರೂ ಸ್ಪೆಸಿಫಿಕ್ ಥಿಂಗ್ಸನ್ನು ಪಾಯಿಂಟ್ ಔಟ್ ಮಾಡುವಾಗ. ಇಟ್ ಈಸ್ ಯೂಸ್ ಟು ಪಾಯಿಂಟ್ ಔಟ್ ಸ್ಪೆಸಿಫಿಕ್ ಥಿಂಗ್ಸ್. ಫಾರ್ ಎಕ್ಸಾಂಪಲ್, ದಿಸ್, ದ್ಯಾಟ್, ದೋಸ್, ದಿಸ್ ಇದೆಲ್ಲ ಡೆಮಾನ್ಸ್ಟ್ರೇಟಿವ್ ಡಿಟರ್ಮಿನರ್ಸಿಗೆ ಎಕ್ಸಾಂಪಲ್. ದಿಸ್ ಈಸ್ ಮೈ ಪೆನ್. ಇದು ನನ್ನ ಪೆನ್. ನಾನು ಪಾಯಿಂಟ್ ಔಟ್ ಮಾಡಿ ತೋರಿಸೋದು ಯಾವುದು? ನನ್ನ ಪೆನ್ ಅಂತೇಳಿ. ಪೆನ್ ಎನ್ನುವಂಥದ್ದು ನೌನ್. ದಿಸ್ ಈಸ್ ಮೈ ಪೆನ್. ಸೆಕೆಂಡ್ ಒನ್, ದಿಸ್ ಕಾರ್ ಈಸ್ ನ್ಯೂ. ಈ ಕಾರು ಹೊಸತು. ಪಾಯಿಂಟ್ ಔಟ್ ಮಾಡಿ ತೋರಿಸಲಿಕ್ಕೆ ಯೂಸ್ ಮಾಡೋದು. ಸೊ ಹೀಗೆ ದಿಸ್, ದ್ಯಾಟ್, ದೋಸ್, ದೀಸ್ ಇದೆಲ್ಲ ಡೆಮಾನ್ಸ್ಟ್ರೇಟಿವ್ ಡಿಟರ್ಮಿನರ್ಸ್. ಇನ್ನು ಥರ್ಡ್ ಟೈಪ್, ಪೊಸೆಸಿವ್ ಡಿಟರ್ಮಿನರ್ಸ್. Possessive determiners are used to show ownership.
ಫಾರ್ ಎಕ್ಸಾಂಪಲ್ ಮೈ, ಯುವರ್, ಹಿಸ್, ಹರ್, ದೇಯರ್ ಇದೆಲ್ಲ ಪೊಸೆಸಿವ್ ಡಿಟರ್ಮಿನರಿಗೆ ಎಕ್ಸಾಂಪಲ್. ನಂಬರ್ಸ್ ಆರ್ ಆಲ್ಸೋ ಟೈಪ್ ಆಫ್ ಡಿಟರ್ಮಿನರ್ಸ್. ನಂಬರ್ಸ್ ನೌನಿನ ಎಕ್ಸಾಕ್ಟ್ ಕೌಂಟನ್ನು ಹೇಳಲಿಕ್ಕೆ ನಂಬರ್ಸ್ ಹೆಲ್ಪ್ ಮಾಡುತ್ತದೆ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ 2 pencils. ಪೆನ್ಸಿಲ್ಸ್ ಇಸ್ ದ ನೌನ್. 2 ಅನ್ನುವಂಥದ್ದು ಎಷ್ಟು ನೌನ್ ಉಂಟಂತೇಳಿ ಹೇಳ್ತದೆ. ಒನ್ ಮೋರ್ ಎಕ್ಸಾಂಪಲ್, ಶಿ ಹ್ಯಾಸ್ 2 dolls. ಡಾಲ್ ಅನ್ನುವಂಥದ್ದು ನೌನ್. ನಂಬರ್ 2 dolls ಎಷ್ಟು ಡಾಲ್ ಉಂಟಂತೇಳಿ ಎಕ್ಸಾಕ್ಟ್ ನಂಬರ್ ಗೊತ್ತಾಗ್ತದೆ.